ಬೇಲೂರು ಪಟ್ಟಣದ ನೆಹರು ನಗರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಅವರ 8ನೇ ವರ್ಷದ ವಾರ್ಷಿಕೋತ್ಸವ ಉತ್ಸವ ಹಾಗೂ ಐತಿಹಾಸಿಕ ಪಡಿಪೂಜೆ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನಡೆಯಲಿವೆ ಎಂದು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಯಮಸಂದಿ ಪಾಪಣ್ಣ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ದಿನಾಂಕ 2/1/2026 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ತಿರುವಾಭರಣ ಪೂಜೆ ನಡೆಯಲಿದ್ದು, ನಂತರ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದವರೆಗೆ ಚಂಡಮೇಳದೊಂದಿಗೆ ಭವ್ಯ ಮೆರವಣಿಗೆ ನಡೆಯಲಿದೆ. 3/1/2026 ಶನಿವಾರ ಬೆಳಗ್ಗೆ 7 ಗಂಟೆಗೆ ಗಣಪತಿ, ಸುಬ್ರಹ್ಮಣ್ಯ, ಅಯ್ಯಪ್ಪ ಸ್ವಾಮಿ, ಮಾಳಿಗೆಪುರ ತಮ್ಮ ಹಾಗೂ ಕ್ಷೇತ್ರ ಪಾಲಕರಿಗೆ ಪಂಚಾಮೃತಾಭಿಷೇಕ, ಹೋಮ, ಪೂರ್ಣಾಹುತಿ ನೆರವೇರಲಿದ್ದು, ನಂತರ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. ಹಾಗೂ ಸಂಜೆ 4 ಗಂಟೆಗೆ ಕೇರಳದ ವಯನಾಡು ಚಂಡಮೇಳದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅಯ್ಯಪ್ಪ ಸ್ವಾಮಿಯವರ ಮೆರವಣಿಗೆ ನಡೆಯಲಿದೆ. 4/1/2026 ಭಾನುವಾರ ಬೆಳಗ್ಗೆ ನಿತ್ಯ ಪೂಜೆ ನೆರವೇರಲಿದ್ದು, ಸಂಜೆ 6 ಗಂಟೆಗೆ ಶ್ರೀ ಡಾಕ್ಟರ್ ವಿದ್ಯಾ ವಾಚಸ್ಪತಿ ವಿಶ್ವಾಸ್ ಸಂತೋಷ ಭಾರತಿ ಶ್ರೀಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ಐತಿಹಾಸಿಕ ಪಡಿಪೂಜೆ ಕಾರ್ಯಕ್ರಮ ನಡೆಯಲಿದೆ. ನಂತರ ಪುಷ್ಪಾಭಿಷೇಕ, ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. ಪಡಿಪೂಜಾ ಕಾರ್ಯಕ್ರಮವನ್ನು ರಾಮಚಂದ್ರರವರು, ಪ್ರಸನ್ನ ಭಟ್ಟರು ನಡೆಸಿಕೊಡಲಿದ್ದು, ದೇವಸ್ಥಾನದ ಗುರುಸ್ವಾಮಿಗಳಾದ ಬಿಎನ್ ದೇವರಾಜು, ದೇವಿಸ್ವಾಮಿ, ಪ್ರಧಾನ ಅರ್ಚಕರಾದ ಶ್ರೀ ಬಿಎಸ್ ಪ್ರಕಾಶ್ ಹಾಗೂ ನಿತ್ಯ ಪೂಜಾ ಅರ್ಚಕರಾದ ಸೋಮಶೇಖರ್ ಸೇವೆ ಸಲ್ಲಿಸಲಿದ್ದಾರೆ ಎಂದು ತಿಳಿಸಿದರು. ಅಲ್ಲದೆ ದಡದಲ್ಲಿ ನೆಲೆಸಿರುವ ಹರಿಹರ ಸುತನ ವಿಶೇಷ ಪೂಜೆ ಕೈಕಾರ್ಯಗಳನ್ನು ತಾಲೂಕಿನ ಸಮಸ್ತ ಭಕ್ತರ ಹಾಗೂ ಟ್ರಸ್ಟ್ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗಿದೆ. ಅಲ್ಲದೆ ಈ ವರ್ಷವೂ ಪ್ರತಿನಿತ್ಯ 48 ದಿನಗಳ ವ್ರತವನ್ನು ಮಾಡುವ ಅಯ್ಯಪ್ಪ ಮಾಲಾಧಾರಿಗಳಿಗೆ ಉಚಿತವಾಗಿ ಮಧ್ಯಾಹ್ನದ ಹಾಗೂ ರಾತ್ರಿ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು. ಟ್ರಸ್ಟ್ ಸದಸ್ಯರಾದ ಧನಪಾಲ್ ಮಾತನಾಡಿ, ಪ್ರತಿ ವರ್ಷ 3 ದಿನಗಳ ಕಾಲ ವಿಶೇಷವಾಗಿ ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆಯನ್ನು ಕಲ್ಪಿಸಿ ಈ ವರ್ಷ ಸುಮಾರು 5,000 ಭಕ್ತರಿಗೆ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಶ್ರೀ ಸಸ್ತನ ಸನ್ನಿಧಾನದಲ್ಲಿ ಯಾವ ರೀತಿ ಪೂಜಾ ವಿಧಗಳು ನಡೆಯುತ್ತವೆ ಅಂತದೇ ಪೂಜಾ ವಿಧಾನಗಳು ಇದು ಸಹ ನೆರವೇರಲಿದೆ. ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ಆಭರಣ ಪೂಜೆ ಮತ್ತು ಹೋಮ, ಗಣಪತಿ ಹೋಮ, ಸುಬ್ರಹ್ಮಣ್ಯ ಹೋಮ, ಆಹ್ವಾನ ಪೂಜೆ, ಅನ್ನದಾನ, ಮಹಾಮಂಗಳಾರತಿ ಪ್ರತಿ ವರ್ಷದಂತೆ ಇರುತ್ತದೆ. ಪಡಿ ಪೂಜೆ ಇರುತ್ತದೆ. ಮತ್ತು 4ನೇ ತಾರೀಕು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಯ್ಯಪ್ಪನನ್ನು ಆಶೀರ್ವಾದ ಪಡೆದು ಎಲ್ಲರೂ ಆಶೀರ್ವಾದವನ್ನು ಪಡೆಯಬೇಕು. ಬೇಲೂರು ತಾಲೂಕು ಸಮಸ್ತ ಭಕ್ತಾದಿಗಳು ಅಯ್ಯಪ್ಪರು ಪ್ರತಿಯೊಬ್ಬರೂ ಬಂದು ಪೂಜೆಯನ್ನು ಸಲ್ಲಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ. ಸ್ವಾಮಿಯೇ ಶರಣು. ಎಲ್ಲರಿಗೂ ನಮ್ಮಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಿ ಹೋಮ ಹವನವನ್ನು ಸಲ್ಲಿಸಿ ನಂತರ ಮಹಾಮಂಗಳಾರತಿ ಸಹಸ್ರಾರು ಅಯ್ಯಪ್ಪ ಮಾಲಾಧಾರಿಗಳು ಮತ್ತು ಊರಿನ ಸಮಸ್ತ ಅಯ್ಯಪ್ಪ ಭಕ್ತರಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ. ಅನ್ನಸಂತರ್ಪಣೆ ಕಾರ್ಯಕ್ರಮ ಮುಗಿದ ನಂತರ ಸಂಜೆ 4 ಗಂಟೆಗೆ ಶ್ರೀಯವರ ಉತ್ಸವ ಮೂರ್ತಿಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ನಂತರ ಚೆಂಡೆ ಮೇಳ, ಹಲವಾರು ಸಾಂಸ್ಕೃತಿಕ ಕಲಾ ತಂಡಗಳು ಹಾಗೆ ಪಟಾಕಿ ಸಿಡಿಮದ್ದಿನೊಂದಿಗೆ ಇದೆ. ಪಡಿ ಇರಲ್ಲ, ಅವರು ಪಡಿ ಪೂಜೆ ಮಾಡಲ್ಲ. ನಮ್ಮಲ್ಲಿ ಪ್ರತೀತಿ ಏನು ಶಬರಿಮಲೆ ನಡೀತದೆ ಅದೇ ರೀತಿ ನಮಗೆ ತಿಳಿಯೋದು ಏನೋ ಭಗವಂತನ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಭಗವಂತನು ಕೂಡ ಇಲ್ಲಿ ಬಂದು ನೆಲೆಸೋದಕ್ಕೆ ಹಲವಾರು ಉದಾಹರಣೆ ಇದೆ ನಮ್ಮಲ್ಲಿ. ನಮ್ಮ ಗುರುಸ್ವಾಮಿಗಳು ಹೇಳಿದರು, ಸಂತೋಷ್ ಗುರೂಜಿಯವರು, ಪಾಪಣ್ಣ ನೀವು ಮಾಡಿದ ಸಾರ್ಥಕ ಆದರೆ ಕಲಸಾಭಿಷೇಕಕ್ಕೆ ಗರುಡ ಬರಬೇಕು ಅಂದರು. ಅವರು ಕಲಸಾಭಿಷೇಕ ಮಾಡ್ತಾಯಿದ್ರು, ಗರುಡ ಪ್ರದಕ್ಷಿಣೆ ಆಗ್ತಿದ್ದು ಎರಡು. ಅದು ಬೇಸಿಗೆ ಫೆಬ್ರವರಿ 7ನೇ ತಾರೀಕು 2018ರಲ್ಲಿ ಆ ಪ್ರತಿಷ್ಠಾಪನೆ ಸಮಯದಲ್ಲಿ ಪಡಿ ಪೂಜೆಗೆ ಪಾಪಣ್ಣ ನಿಮ್ಮದು ಸಾರ್ಥಕ ಆಗಿದ್ರೆ ಮಳೆ ಬರುತ್ತೆ ಅಂತ ಹೇಳಿದರು. ಅದೇನು ಕಾಕತಾಳೀಯೋ ಭಗವಂತನ ಆಶೀರ್ವಾದನೋ. ಸಂಜೆ 7:45 ಇದೇ ಸಂದರ್ಭದಲ್ಲಿ ಮಂಜುನಾಥ್, ಕುಮಾರ್, ಅನಿಲ್, ಮದನ್, ರಘು, ಧರ್ಮೇಶ್, ಸುನಿಲ್, ಅನಿಲ್ ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.